ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹುಣ್ಣಿಮೆ ಭಾನುವಾರ, ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಕೆಲಸ ಎಲ್ಲ ಆಲ್ಮೋಸ್ಟ್ ಆಯ್ತಾ ಬಂತು, ಪೂಜೆ ಎಲ್ಲ ಆಯಿತು. ಹಾಗೆ ಬಿಸಿಲು ತುಂಬ ಚೆನ್ನಾಗಿತ್ತಲ್ಲ, ಬಂದು ನಿಂತ್ಕೊಂಡಿದ್ದೀನಿ. ಕೂದಲು ಕೂಡ ತುಂಬ ಒದ್ದೆ ಇದೆ. ಬೆಳಗ್ಗೆ ಬೇಗ ಸ್ನಾನ ಮಾಡಿರ್ತೀನಲ್ವ, ಅದರಲ್ಲೂ ತಲೆಗೆ ಸ್ನಾನ ಮಾಡಿರ್ತೀನಿ. ಒಂದು ಸ್ವಲ್ಪ ಬಿಸಿಲಿಗೆ ನಿಂತ್ಕೊಳ್ಳೋಣ ಅಂತ ಬಂದೆ. ಮೆಹಂದಿ ಹಚ್ಕೊಂಡಿದ್ದೆ, ನಿಮಗೆ ಕಲರ್ ತೋರಿಸೋಣ ಅಂತ. ಹೇಗೆ ಕಾಣ್ತಾ ಇದೆ ನೋಡಿ, ಬಿಸಿಲಿಗೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬ್ರೌನ್ ಕಲರು ತುಂಬ ಒದ್ದೆ ಇದೆ. ಬೆಳಗ್ಗೆ 5 ಗಂಟೆ ಏನೋ ಆಯಿತು ನಾನು ಸ್ನಾನ ಮಾಡಿದಾಗ. ಚೆನ್ನಾಗಿ ಬಂದಿದೆ ಕಲರು. ಈ ಸಲ ನಾನು ಮೊಸರು ಹಾಕಿದ್ದೆ ಮೆಹಂದಿಗೆ. ಟ್ರೈ ಮಾಡಿ, ನಿಜವಾಗ್ಲೂ ಮೊಸರು ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೆರೋಟಿನ್ ಅಂಶ ಇರುತ್ತಲ್ಲ, ಕೂದಲು ತುಂಬ ಶೈನಿ ಮತ್ತು ಸಾಫ್ಟ್ ಆಗುತ್ತೆ, ಮತ್ತು ಏರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ಕೆಲವು ಸಲ ಏನಂದರೆ ಕೈಯಿಂದ ಹೀಗೆ ತೆಗೆದ್ರೆ ಸಾಕು ತುಂಬ ಕೂದಲು ಬಂದುಬಿಡುತ್ತೆ. ಆದರೆ ಮೊಸರು ಹಾಕಿದ್ರೆ ಆ ಥರ ಬರಲ್ಲ, ಏರ್ ಫಾಲ್ ತುಂಬ ಕಡಿಮೆ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ. ಡೈ ಎಲ್ಲ ಯೂಸ್ ಮಾಡುವಂಥವ್ರು ಮೆಂತ್ಯ ನೆನೆಸಿಟ್ಬಿಟ್ಟು ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆ ಮೊಸರನ್ನ ಕಲಸಿ ತಿಂಗ್ಳಿಗೆ ಒಂದು ಸಲ ಹಚ್ಕೊಳ್ತಾ ಬನ್ನಿ. ಏರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತು ಕೂದಲು ಕೂಡ ಶೈನಿಂಗ್ ಆಗಿರುತ್ತೆ. ಆಲ್ರೆಡಿ ಫುಲ್ ವೈಟ್ ಆಗಿರೋ ಕೂದಲಂತೆ ಏನೂ ಮಾಡೋಕ್ಕಾಗಲ್ಲ. ನೀವೇನಾದರೂ ಈಗ ಫಸ್ಟ್ ಟೈಮ್ ಕಲರಿಂಗ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಮೆಹಂದಿನೇ ಸಜೆಸ್ಟ್ ಮಾಡ್ತೀನಿ. ಮೆಹಂದಿ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ ಕಲರ್. ನೋಡಿ, ಹಿಂಗೆ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಸಿಲು ನಿಂತಾಗ ಕಲರ್ ಚೆನ್ನಾಗಿ ಬರುತ್ತೆ. ಕಾಣಿಸ್ತಾ ಇದೆಯಾ? ಈ ಥರ ಬಿಸಿಲಲ್ಲಿದ್ದಾಗ ಚೆನ್ನಾಗಿ ಡಬಲ್ ಶೇಡ್ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಬ್ರೌನ್ ಕಲರ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಸುಮಾರು 4-5 ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಆವಾಗಿಂದನೇ ಅಂದರೆ ಇನ್ನೇನು ವೈಟ್ ಕೂದಲು ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮೊದಲೇ ಹಚ್ಚೋಕ್ಕೆ ಶುರು ಮಾಡಿದ್ದೆ. ಏನಕ್ಕೆ ಹಚ್ತಾ ಇದ್ದಿದ್ದು ಅಂದರೆ ಹೀಗೆ ಸ್ವಲ್ಪ ಕೂದಲು ಚೆನ್ನಾಗಿ ಬೆಳೀಲಿ ಮತ್ತು ಶೈನಿಯಾಗಿರಲಿ ಅಂತ ನಾನು ಹಚ್ಚೋಕ್ಕೆ ಶುರು ಮಾಡಿದ್ದು. ಈಗ ಅದು ಹಂಗೆ ಕಂಟಿನ್ಯೂ ಆಯ್ತಲ್ಲ, ಯಾವಾಗಲೂ ಒಂದೇ ಥರ ಕಾಣಿಸುತ್ತೆ. ನಮ್ಮ ರೆಗ್ಯುಲರ್ ವ್ಯೂವರ್ಸು ಶಿಲ್ಪಾ ಅಂತ ಅವರೊಂದು ಪ್ರಶ್ನೆ ಕೇಳಿದರು. ಈಗ ಮನೆ ಕೆಲಸ ಆಗಲಿ ಯಾವುದೇ ಕೆಲಸ ಆಗಲಿ ಮಾಡಿ ಮಾಡಿ ಬೇಜಾರಾಗಿದೆ, ಸಾಕಪ್ಪ ಇವತ್ತಂತೂ ನಾನು ಏನು ಮಾಡೋದಿಲ್ಲ, ಇವತ್ತೇನು ಕೆಲಸ ಮಾಡೋದಕ್ಕೂ ಮೂಡೇ ಇಲ್ಲ ಅಂತ ಅನಿಸಿದ್ರೆ ನೀವು ಏನು ಮಾಡ್ತೀರಾ, ಅದರಿಂದ ಹೇಗೆ ಹೊರಗಡೆ ಬರ್ತೀರಾ, ಅದನ್ನು ಸ್ವಲ್ಪ ಹೇಳಿ ಅಂತ ಹೇಳಿದರು. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ವಿಷ್ಣು ಸಹಸ್ರನಾಮ ಓದಿದ್ದೀನಿ, ಸಂಜೆ ಲಲಿತಾ ಸಹಸ್ರನಾಮ ಓದಬೇಕು. ರೇಣುಕಾ ಯಲ್ಲಮ್ಮ ದೇವಿದು ಪೂಜೆ ಕೂಡ ಇರೋದ್ರಿಂದ ನಮ್ಮ ಮನೆ ಹತ್ತಿರ ದೇವಸ್ಥಾನ ಇದೆ. ಫಸ್ಟ್ ಟೈಮ್ ನಾನು ಇನ್ನೂ ಇಲ್ಲಿ ಬಂದಾಗಿಂದ ಅಲ್ಲಿ ಹೋಗಿಲ್ಲ, ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಲ್ಲೂ ಕೂಡ ಬೆಲ್ಲದಾರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡಿ ತೊಗೊಂಡು ಹೋಗಬೇಕು. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗ್ತೀನಿ. ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ. ಮತ್ತೇನಂದರೆ ಈ ಕಡೆ ಎಲ್ಲ ಸ್ವಲ್ಪ ದೇವಸ್ಥಾನಗಳು ಓಪನ್ ಆಗೋದು ನಿಧಾನನೇ, 8 ಗಂಟೆ ಮೇಲೇ ಓಪನ್ ಆಗೋದು. ಹಾಗಾಗಿ ಇಷ್ಟು ಬೇಗ ಹೋಗಿ ಏನು ಮಾಡಲಿ, ಅದಕ್ಕೆ ನಿಧಾನಕ್ಕೆ ಹೋಗೋಣ. ಕಾಫಿ ಎಲ್ಲ ಕುಡಿದ್ಬಿಟ್ಟು ನಿಧಾನಕ್ಕೆ ಹೋಗೋಣ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗ್ತೀನಿ. ಫಸ್ಟು ಬಿಸಿನೀರು ಇಟ್ಟಿದ್ದೀನಿ, ಬಿಸಿನೀರು ಕುಡಿಬೇಕು. ಇನ್ನೂ ಏನೂ ಕುಡ್ದಿಲ್ಲ, ನೀರು ಕೂಡ ಕುಡ್ದಿಲ್ಲ. ಪೂಜೆ ಎಲ್ಲ ಆಯಿತು, 1-2 ನಿಮಿಷ ಹೋಗಿ ಬಿಸಿಲಲ್ಲಿ ನಿಂತ್ಕೊಳ್ಳೋಣ ಅಂತ ಹೊರಗಡೆ ಹೋಗಿದ್ದೆ. ಹಾಗೆ ಇಲ್ಲಿ ಬಾದಾಮಿ ನೆನೆಸಿದ್ದೀನಿ. ಬಿಸಿನೀರು ಕುಡಿದ್ಬಿಟ್ಟು ಬಾದಾಮಿ ನೆನೆಸಿದ್ದೀನಿ. ನನಗೆ ನನ್ನ ಮಗನಿಗೆ ಇಬ್ರಿಗೂ ಸೇರಿಸಿ ನೆನೆಸಿಟ್ಟಿರೋದು. ಬಿಸಿನೀರು ಕುಡಿದ್ಬಿಟ್ಟು ಇದನ್ನು ಒಂದು 5-6 ಬಾದಾಮಿ ಸಿಪ್ಪೆ ಎಲ್ಲ ತೆಗೆದು ತಿಂದುಬಿಟ್ಟು ಹಾಲು ಕಾಯಕ್ಕೆ ಇಡ್ತೀನಿ. ಹಾಲು ಕಾಯೋಷ್ಟರಲ್ಲಿ ಬೆಲ್ಲದ ದೀಪ ರೆಡಿ ಮಾಡಿ ಇಟ್ಬಿಡ್ತೀನಿ ದೇವಸ್ಥಾನಕ್ಕೆ ತೊಗೊಂಡೋಗೋದಕ್ಕೆ. ಆಮೇಲೆ ಕಾಫಿ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆದರೆ ತೋರಿಸ್ತೀನಿ, ಅಲ್ಲಿ ದೇವಸ್ಥಾನ ವಿಡಿಯೋ ಮಾಡ್ಬೋದೋ ಏನೋ ಗೊತ್ತಿಲ್ಲ. ಇಲ್ಲಿರೋರು ಹೇಳೋ ಪ್ರಕಾರ ಸೀರಿಯಲ್ ಶೂಟಿಂಗ್ ಎಲ್ಲ ನಡೀತಾ ಇರುತ್ತೆ ಆ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ. ನೋಡೋಣ, ಅಲ್ಲಿ ಹೋದ್ಮೇಲೆ ಏನಾದರೂ ವಿಡಿಯೋ ಮಾಡೋಕ್ಕಾದರೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ, ಹೇಗಿದೆ ಅಂತ ನೋಡಬೇಕು. ಇದ್ರ ಜೊತೆಗೇ ಮಿಕ್ಸ್ಡ್ ಸೀಡ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ಹಾಕಿ ರುಬ್ಬಿ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಪ್ಪೆ ತೆಗೆದು ಹಾಗೆ ಬೇಕಾದರೂ ತಿನ್ಬೋದು. ಒಟ್ಟಿನಲ್ಲಿ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ನಾವು ಇಂಥದ್ದೆಲ್ಲ ಟ್ರೈ ಮಾಡ್ತಾನೆ ಇರಬೇಕು. ಮಕ್ಳಿಗೂ ಕೂಡ ಒಳ್ಳೆ ಮೆಮೊರಿ ಪವರ್ ಇರುತ್ತೆ. ಈ ಸಿಪ್ಪೆ ಜೀರ್ಣ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಸಿಪ್ಪೆ ತೆಗೆದು ತಿನ್ನಬೇಕು ಅಂತ ಹೇಳೋದಷ್ಟೇ. ಈಗ ಈ ನೀರು ಜೊತೆಗೇ ಆ ಸಿಪ್ಪೆ ಎಲ್ಲನೂ ಹಾಕ್ಕೊಂಡು ಗಿಡಕ್ಕೆ ಹಾಕ್ಬಿಡ್ತೀನಿ. ಅದನ್ನೇನು ಹೊರಗಡೆ ಚೆಲ್ಲೋದಕ್ಕೆ ಹೋಗಲ್ಲ, ಗಿಡಕ್ಕೆ ಹಾಕ್ಬಿಡ್ತೀನಿ. ಈಗ ಇದನ್ನು ಡಿವೈಡ್ ಮಾಡಿದ್ದೀನಿ, ನನಗೆ, ನನ್ನ ಮಗನಿಗೆ. ನಮಗೆ ಈ ಥರ ಸೋಮಾರಿತನ, ಆಲಸ್ಯ ಯಾಕಾಗುತ್ತೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಈ ಥರ ಆಗುತ್ತೆ. ಮತ್ತು ಏನಾದರೂ ಹೆಲ್ತ್ ಪ್ರಾಬ್ಲಮ್ಗಳಿದ್ರೂ ಕೂಡ ಇದೇ ಥರ ಆಗುತ್ತೆ. ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ. ಇನ್ನೊಂದು ಅತಿ ಮುಖ್ಯವಾಗಿರೋದೇನು ಅಂದರೆ, ನಾವು ಎಷ್ಟೇ ಕೆಲಸ ಮಾಡಿದ್ರೂ ಮನೆಯವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂದಾಗ ಈ ರೀತಿ ಅನಿಸುತ್ತೆ. ಈ ಥರ ಸಣ್ಣ ಹಚ್ಚು ಬೆಲ್ಲನ ಜಾಸ್ತಿ ತರಿಸ್ಬಿಟ್ಟಿದ್ದೆ, ಹಾಗಾಗಿ ಇದನ್ನೇ 5 ಹಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಿಂಬೆಹಣ್ಣಿನ ದೀಪ 4 ದೀಪ ಹಚ್ಚೋಣ ಅಂತ, ಒಟ್ಟು 9 ದೀಪ ಆಗುತ್ತೆ. ಹಾಗಾಗಿ ಇದನ್ನು 2 ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣಿನ ದೀಪನೂ ಮನೆಯಲ್ಲೇ ರೆಡಿ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ.
ಇದನ್ನು ಮನೇಲಿ ಹಚ್ಚಬಾರ್ದು, ಮನೆ ಒಳಗಡೆ ಹಚ್ಚಬಾರ್ದು, ದೇವಸ್ಥಾನದಲ್ಲೇ ಹಚ್ಚಬೇಕು. ಆದರೆ ಇಲ್ಲಿ ರೆಡಿ ಮಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ನಾನು ಆ ದೇವಸ್ಥಾನಕ್ಕೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅಲ್ಲಿ ಹೇಗೆ ಏನು, ಹೊರಗಡೆ ಜಾಗ ಎಲ್ಲ ಹೇಗಿದೆ, ಅಲ್ಲೇ ಕೂತ್ಕೊಂಡು ದೀಪ ರೆಡಿ ಮಾಡ್ಬೋದಾ, ಇದೆಲ್ಲ ನನಗೇನು ಗೊತ್ತಿಲ್ಲ. ಒಂದು ಸಲ ಹೋಗಿ ನೋಡ್ಕೊಂಡು ಬಂದರೆ ಮುಂದಿನ ಸಲ ಬೇಕಾದರೆ ಅಲ್ಲೇ ಹೋಗಿ ನಾನು ದೀಪ ರೆಡಿ ಮಾಡ್ಕೊಂಡು ಹಚ್ಬೋದು. ಹಾಗಾಗಿ ಈ ಸಲ ಮನೇಲೇ ರೆಡಿ ಮಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ಈ ನಿಂಬೆ ಹುಳಿನ ಹಿತ್ತಾಳೆ ಪಾತ್ರೆ ತೊಳೆಯೋದಕ್ಕಾಗತ್ತೆ ಅಂತ ಅದನ್ನು ಹಾಗೆ ಎತ್ತಿಟ್ಟೆ, ಚೆಲ್ಲಿಲ್ಲ. ತಾಮ್ರದ ಚೆಂಬು ನಾವು ಡೈಲಿ ನೀರು ಕುಡಿಯೋದಕ್ಕೆ ಅಂತ ಉಪಯೋಗಿಸ್ತೀವಿ, ಆ ತಾಮ್ರದ ಚೆಂಬುಗಳು ಅದನ್ನೆಲ್ಲ ತೊಳಿಬೋದು ಅಂಥೇಳಿ ಆ ನಿಂಬೆ ಹುಳಿನ ಹಾಗೆ ಎತ್ತಿಟ್ಟೆ. ಈಗ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ದಾಯಿತು. ಒಂದು ತಿಂಗಳಲ್ಲಿ 2-3 ಸಲ ನಾನು ಬೆಲ್ಲದ ದೀಪ ಮನೇಲಿ ಹಚ್ತಾನೆ ಇರ್ತೀನಿ. ಹಾಗಾಗಿ ಈ ಥರ ಸಣ್ಣ ಬೆಲ್ಲದ ಹಚ್ಚುಗಳನ್ನ ತರಿಸಿಟ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನಾನು ರೀಸೆಂಟಾಗಿ ಮೀಶೋದಲ್ಲಿ ಚೆಕ್ ಮಾಡಿದೆ, ನಿಮಗೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಬೇಕಾದರೆ ತರಿಸ್ಕೊಳ್ಳಿ. ಒಂದು ಸಲ ಸ್ವಲ್ಪ ಕ್ವಾಂಟಿಟಿಲಿ ತರಿಸ್ಕೊಳ್ಳಿ. ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನೋಡಿ, ಚೆನ್ನಾಗಿ ಬಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಕೂಡ ನೀವು ತರಿಸ್ಕೋಬೋದು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೂ ಕೂಡ ನಾನು ಬೆಲ್ಲದ ದೀಪ ಹಚ್ತೀನಿ. ಹಾಗಾಗಿ ಅದಕ್ಕೂ ಕೂಡ ಈ ಚಿಕ್ಕ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಲಿನ ಕೆನೆ ಎತ್ತಿಟ್ಟಿದ್ದೆ. ನೆನ್ನೆನೂ ನನಗೆ ಮಾಡ್ಕೊಡೋದಕ್ಕಾಗಲೇ ಇಲ್ಲ. ಅದು ಇದು ಕೆಲಸ ಇದ್ದೇ ಇರುತ್ತೆ, ಟೈಮೇ ಸಿಗಲಿಲ್ಲ. ಮೊಸರು ಹಾಕಿ ಎಲ್ಲ ಸ್ವಲ್ಪ ಹೆಪ್ಪಾಗಲಿ ಅಂತ ಇಟ್ಟಿದ್ದೆ. ನೆನ್ನೆ ಮಾಡೋದಕ್ಕಾಗಲೇ ಇಲ್ಲ. ಇನ್ನಿವತ್ತು ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ರೇಷನ್ ತರುವಾಗ ತುಪ್ಪ ತಗೊಂಡು ಬಂದಿದ್ನಲ್ಲ, ಇದನ್ನು ಯೂಸೇ ಮಾಡಿರಲಿಲ್ಲ, ಇವತ್ತೇ ಓಪನ್ ಮಾಡ್ತಾ ಇರೋದು. ಹಾಗಾಗಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬತ್ತಿನ ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವರು ಕೇಳ್ತಾ ಇದ್ರಿ ಅಲ್ವಾ, ನಾವು ಊಟಕ್ಕೆ ಉಪಯೋಗಿಸೋಂಥ ತುಪ್ಪನ ದೇವ್ರ ದೀಪ ಹಚ್ಚೋದಕ್ಕೆ, ತುಪ್ಪದ ಬತ್ತೆ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ದೇವ್ರ ಪೂಜೆಗೆ ಸಪ್ರೇಟ್ ಇಟ್ಬಿಡಿ. ನೀವು ಊಟಕ್ಕೆಲ್ಲ ಹಾಕೊಂಡಿರ್ತೀರಾ, ಯೂಸ್ ಮಾಡಿರ್ತೀರಾ, ಅದನ್ನು ದೇವ್ರ ಪೂಜೆಗೆ ಯೂಸ್ ಮಾಡಬಾರ್ದು. ಬೇಕಾದರೆ ಇದೇ ತುಪ್ಪನ ನೀವು ಸಪ್ರೇಟಾಗಿ ತಂದಿಟ್ಕೊಂಡು ಬೇಕಾದರೆ ಯೂಸ್ ಮಾಡ್ಬೋದು. GRB, ನಂದಿನಿ, ಕೃಷ್ಣ, ಯಾವುದಾದ್ರು ತುಂಬ ಬ್ರ್ಯಾಂಡ್ಗಳಿದೆಯಲ್ಲ, ಯಾವ್ದು ಬೇಕಾದರೂ ಯೂಸ್ ಮಾಡಿ. ಆದರೆ ಸಪ್ರೇಟಾಗಿ ಇಟ್ಕೊಳ್ಳಿ. ಪೂಜೆಗೆ ಸಪ್ರೇಟು, ನೀವು ತಿನ್ನೋದಕ್ಕೆ ಸಪ್ರೇಟು, ಆ ಥರ ಇಟ್ಕೊಳ್ಳಿ. ಇಲ್ಲಾಂದರೆ ಈ ರೀತಿ ಕೆನೆ ಎಲ್ಲ ಎತ್ತಿಟ್ಕೊಂಡು ಬೇಕಾದರೆ ತುಪ್ಪ ಮಾಡಿಕೊಂಡು ದೇವ್ರ ಪೂಜೆಗೆ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಬತ್ತಿ ಈ ಥರ ದಪ್ಪ ಇರೋದ್ರಿಂದ ಒಂದೊಂದೇ ಬತ್ತಿನ ಇಟ್ಟರು ಚೆನ್ನಾಗಿ ಸ್ವಲ್ಪ ಹೊತ್ತು ಉರಿಯುತ್ತೆ, ಮತ್ತು ಪೂರ್ತಿ ಕಂಪ್ಲೀಟಾಗಿ ಉರಿಯುತ್ತೆ. ಈಗ ಇದೆಲ್ಲದಕ್ಕೂ ಬತ್ತಿ ಹಾಕ್ಬಿಡ್ತೀನಿ. ತುಪ್ಪದ ಬತ್ತಿ ಸ್ವಲ್ಪ ದಪ್ಪ ಇರೋದ್ರಿಂದ ಬೆಲ್ಲದ ಹಚ್ಚಗಳಿಗೆ ಒಂದೊಂದೇ ಬತ್ತಿನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ದೀಪಕ್ಕೆ 2 ಬತ್ತಿಗಳನ್ನು ಹಾಕ್ತೀನಿ. ಯಾಕಂದರೆ ಅದು ನಿಂಬೆಹಣ್ಣು ಸ್ವಲ್ಪ ಅಗಲ ಇರುತ್ತಲ್ವ, 2 ಬತ್ತಿ ಒಳಗಡೆ ಕೂತ್ಕೊಳ್ಳುತ್ತೆ. ದೊಡ್ಡದು ಬೆಲ್ಲದ ಏನಾದರೂ ಇಟ್ಟಿದ್ರೆ ಅದಕ್ಕೂ ಕೂಡ 2 ಬತ್ತಿನೇ ಹಾಕ್ತಾಯಿದ್ದೆ. ಇದು ಸಣ್ಣ ಹಚ್ಚಾಗಿರೋದ್ರಿಂದ ಒಂದೊಂದೇ ಬತ್ತಿನ ಹಾಕಿದ್ದೀನಿ ಅಷ್ಟೇ. ಮತ್ತಿಲ್ಲಿ ಬತ್ತಿ ತುದಿಗೆ ಸ್ವಲ್ಪ ಕರ್ಪೂರ ಹಚ್ಚೋದ್ರಿಂದ ದೀಪ ಹಚ್ಚಿದಾಗ ಬೇಗ ಹತ್ಕೊಳ್ಳುತ್ತೆ, ಮತ್ತು ತುಂಬ ಗಾಳಿ ಬೀಸಿದ್ರೂ ಕೂಡ ತುಂಬ ಹೊತ್ತಿನ ತನಕ ಉರಿತಾ ಇರುತ್ತೆ. ಹಾಗಾಗಿ ದೀಪದ ತುದಿಗೆ ಸ್ವಲ್ಪ ಕರ್ಪೂರ ಹಚ್ಚಬೇಕು. ಜೊತೆಗೆ ಈ ನಿಂಬೆಹಣ್ಣಿನ ದೀಪಕ್ಕೆ ಇನ್ನೂ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಈ ರೀತಿ ಮನೇಲೇ ರೆಡಿ ಮಾಡಿ ಒಟ್ಟಿಗೆ ತೊಗೊಂಡು ಹೋಗ್ಬಿಡ್ತೀನಿ. ದೀಪ ಎಲ್ಲ ರೆಡಿ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ರಾಮಹಳ್ಳಿನಲ್ಲಿ ಇರುವಂಥ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ಚಿಕ್ಕದಾಗಿದ್ದರೂ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ದೇವಸ್ಥಾನದ ಹೊರಗಡೆ ಕೂಡ ಜಾಗ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಹರಳಿ ಮರ ಮತ್ತು ಬೇವಿನ ಮರ 2 ಜೊತೆಯಲ್ಲೇ ಬೆಳೆದಿದೆ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ದೀಪ ಎಲ್ಲ ಮಾಡ್ಕೋಬೋದು. ನೋಡಿ, ದೇವಸ್ಥಾನ ಈ ಥರ ಇದೆ. ನಾನು ಅವ್ರ ಪರ್ಮಿಷನ್ ತೊಗೊಂಡೇ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡ್ಕೊಳ್ಳಿ, ಪರವಾಗಿಲ್ಲ ಅಂತ ಹೇಳಿದ್ರು. ತುಂಬ ಜನ ಫೋಟೋಸ್ ಕೂಡ ತೊಗೊಳ್ತಾ ಇದ್ರು. ಬಟ್ ತುಂಬ ಚೆನ್ನಾಗಿದೆ ದೇವಿ. ಮತ್ತು ದೇವಿ ಮುಂದೆಗಡೆ ದೊಡ್ಡದು ಹುತ್ತ ಇದೆ. ಈ ಕಡೆ ಹುತ್ತಗಳೇ ಜಾಸ್ತಿ ಇರೋದು. ಆದರೆ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ದೇವಿ ನೋಡೋದಕ್ಕೂ ಕೂಡ ಒಂಥರ ಭಯನೂ ಇತ್ತು, ಭಕ್ತಿನೂ ಇತ್ತು. ಮೊದಲನೇ ಸಲ ನೋಡ್ತಾ ಇರೋದಲ್ವ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲಂಕಾರ ಮುಗಿದು ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ಮುಂದೆನೇ ನಿಂತ್ಕೊಂಡಿದ್ದೆ. ದೇವಿನ ಫಸ್ಟ್ ನೋಡಿದೆ, ತುಂಬ ಖುಷಿಯಾಯಿತು. ಮತ್ತು ಈ ಕಡೆ ನೋಡಿ, ಅದು ಯಲ್ಲಮ್ಮ ದೇವಿಯವ್ರದ್ದು ಜೋಳಿಗೆ ಇರುತ್ತಲ್ಲ, ಅದನ್ನು ಆ ಕಡೆ ಸೈಡ್ ಇಟ್ಟಿದ್ದಾರೆ. ದೀಪ ಹಚ್ಚಿದ್ನಲ್ಲ, ಅದನ್ನು ಕೂಡ ಆರತಿ ಮಾಡಿ ಗರ್ಭಗುಡಿ ಒಳಗಡೆನೇ ಇಟ್ಟಿದ್ರು. ಅದು ಕೂಡ ನನಗೆ ಖುಷಿಯಾಯಿತು, ದೇವ್ರ ಪಕ್ಕದಲ್ಲೇ ಇಟ್ಟಿದ್ದಾರಲ್ಲ ಅಂತ. ವಿಡಿಯೋ ಮುಖಾಂತರ ಆ ದೇವಿನ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಕೂಡ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಯಲ್ಲಮ್ಮ ದೇವಿದು ಜಾತ್ರೆನೂ ಕೂಡ ನಡೀತಾ ಇದೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲ ಉತ್ಸವ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಈ ರೀತಿ ಮೆರವಣಿಗೆ ಎಲ್ಲ ಬಂದು ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ನಮ್ಮೂರಿನ ರಾಮನ ದೇವಸ್ಥಾನ, ಅಲ್ಲಿವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು.
ಈಗ ಊಟ ಮಾಡಬೇಕು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋದೆಲ್ಲ ಇತ್ತು, 2 ಕಡೆ ಹೋಗಬೇಕಾಗಿತ್ತಲ್ಲ ಅಂಥೇಳಿ ಟಿಫನ್ ಏನೂ ತಿಂದಿರಲಿಲ್ಲ. ಒಟ್ಟಿಗೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 12:45 ಆಗಿತ್ತು. ಬೆಳಗ್ಗೆ ಅಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು. ಹೋದ ವಾರ ಏನಾಯಿತು, ಲೇಟ್ ಅಲ್ವಾ ಓಪನ್ ಮಾಡೋದು ಪೂಜೆ ಎಲ್ಲ ಅಂತ ಹೇಳಿ ನಾನು 10:30ಗೇನೋ ಹೋಗಿದ್ದೆ. ಅಷ್ಟು ಬೇಗ ಕ್ಲೋಸ್ ಮಾಡೇ ಬಿಟ್ಟಿದ್ರು. ಅದಕ್ಕೆ ಅಕಸ್ಮಾತ್ ಆ ಥರ ಏನಾದರೂ ಇವತ್ತು ಕ್ಲೋಸ್ ಆಗಿಬಿಟ್ರೆ ಏನು ಮಾಡೋದು, ದೀಪ ಬೇರೆ ಹಚ್ಚಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅಂತ ಬೇಗನೆ ಹೋದೆ. ಇನ್ನು ದೇವಿಗೆ ಅಲಂಕಾರ ಮಾಡ್ತಾಯಿದ್ರು. ಒಂದು ಅರ್ಧ ಗಂಟೆ ಆಗುತ್ತೆ ಅಂದರು. ಹೋದ್ಮೇಲೆ ಮತ್ತೆ ಯಾಕೆ ವಾಪಸ್ ಬರೋದು ಅಂಥೇಳಿ ಅಲ್ಲೇ ಕೂತ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಲಲಿತಾ ಸಹಸ್ರನಾಮ ಓದ್ತಾ ಇದ್ದೆ. ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು, ಅವರೆಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ಕೂತ್ಕೊಂಡು ಓದ್ತಾ ಇದ್ದೆ. ಆಮೇಲೆ ಆಯಿತು, ಪೂಜೆ ಎಲ್ಲ ಆಯಿತು, ದೀಪ ಎಲ್ಲ ಹಚ್ಚಿ ಬಂದೆ. ತುಂಬ ಚೆನ್ನಾಗಾಯಿತು. ಯಾಕಂದರೆ ಅಲಂಕಾರ ಮಾಡಿ ಸ್ಕ್ರೀನ್ ಓಪನ್ ಮಾಡ್ತಾ ಇದ್ದಂಗೆ ಮುಂದೆನೇ ನಿಂತ್ಕೊಂಡಿದ್ನಲ್ಲ, ತುಂಬ ಖುಷಿ ಆಗೋಯ್ತು ನನಗೆ. ಫಸ್ಟ್ ಟೈಮ್ ಹೋಗಿದ್ದಕ್ಕೂ ಈ ಥರ ದರ್ಶನ ಆಯ್ತಲ್ಲ ಅಂತ ತುಂಬ ಖುಷಿ ಆಯಿತು. 10:30ಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಮತ್ತು ಇಷ್ಟೊತ್ತಾಯಿತು. ಈಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಊಟ ಆದಮೇಲೆ 1-2 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಅಗೈನ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಏನಂದರೆ ಕಿಚನ್ ಅಂತೂ ಎಷ್ಟು ಸಲ ಕ್ಲೀನ್ ಮಾಡ್ತಾನೆ ಇದ್ದರು ಕೆಲಸ ಇದ್ದೇ ಇರುತ್ತೆ. ಬೆಳಗ್ಗೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಕ್ಲೀನ್ ಮಾಡಿರಬೇಕು, ಅಡುಗೆ ಎಲ್ಲ ಆದಮೇಲೆ ಮತ್ತೆ ಕ್ಲೀನ್ ಮಾಡಬೇಕು. ಇದೇ ರೂಟೀನ್ ನಡೀತಾನೆ ಇರುತ್ತೆ. ಎಷ್ಟೋ ಸಲ ಅನಿಸುತ್ತೆ ಎಷ್ಟು ಸಲ ಮಾಡಿದ್ದೇ ಮಾಡೋದು ಅಂತ. ಹಾಗಂತ ಈ ಕೆಲಸ ಎಲ್ಲ ಬಿಡೋದಕ್ಕಾಗಲ್ಲ ಅಲ್ವಾ. ಇವಾಗ ಮಾಡಲಿಲ್ಲ ಅಂದರೆ ಆಮೇಲಾದರೂ ನಾವೇ ಮಾಡಬೇಕು, ನಾಳೆ ಆದರೂ ನಾವೇ ಮಾಡಬೇಕು. ಹೀಗಿರುವಾಗ ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು. ಇದು ತುಂಬ ಜನರಿಗೆ, ನನ್ನನ್ನು ಸೇರಿಸಿ ತುಂಬ ಸಲ ಹೀಗೆ ಅನಿಸಿದೆ. ಕೆಲವು ಸಲ ಯಾರು ಮಾಡ್ತಾರೆ ಅಂತ ಕೆಲಸ ಹಾಗೆ ಬಿಟ್ಟಿದ್ದೂ ಇದೆ. ಆದರೆ ಇದನ್ನು ಅಭ್ಯಾಸ ಮಾಡ್ಕೋಬಾರ್ದು. ನನಗೆ ಈ ರೀತಿ ನಾನು ಮಾಡೋ ಕೆಲಸದ ಮೇಲೆ ನನಗೆ ಬೇಜಾರಾದಾಗ, ತುಂಬ ಆಲಸ್ಯ ಅಂತ ಅನ್ನಿಸ್ದಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಕೆಲವು ವರ್ಷಗಳ ಹಿಂದೆ ನಾನು ಕೂಡ ದೊಡ್ಡ ಸೋಂಬೇರಿನೇ ಆಗಿದ್ದೆ ಬಿಡಿ. ಬೇಗ ಎದ್ದೇಳ್ತಾ ಇರಲಿಲ್ಲ, ಬೇಗ ಕೆಲಸ ಮುಗಿಸ್ತಾ ಇರಲಿಲ್ಲ. ಹೊರಗಡೆ ಈಗ ನಂದು ಟೈಲರಿಂಗ್ ಶಾಪು, ಪಾರ್ಲರು ಮತ್ತು ಟೈಲರಿಂಗ್ ಕ್ಲಾಸು ಇದಿಷ್ಟು ಕೂಡ ಇದ್ದಿದ್ದರಿಂದ ಹೊರಗಡೆ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾ ಇದೆ, ತುಂಬ ಕಮಿಟ್ ಆಗಿಬಿಟ್ಟಿರ್ತಿದೆ. ಇದರಿಂದ ಮನೆ ಕೆಲಸ ನಿಭಾಯಿಸೋದು ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಮನೆಯವರೆಲ್ಲರಿಗೂ ಕೂಡ ತುಂಬ ಬೇಜಾರಾಗ್ತಾಯಿತ್ತು. ಯಾಕೆಂದರೆ ಬೇಗ ಎದ್ದೇಳಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಅದ್ರ ಜೊತೆಗೆ ಇನ್ ಟೈಮಲ್ಲಿ ಮನೆ ಕೆಲಸ ಆಗ್ತಿರ್ಲಿಲ್ಲ, ಪೂಜೆ ಆಗ್ತಿರ್ಲಿಲ್ಲ, ಅಡುಗೆ, ಟಿಫನ್ನು ಈ ಥರ. ಮತ್ತು ನಾವು ಹೋಗೋ ಅರ್ಜೆಂಟಲ್ಲಿ ಏನು ಮಾಡ್ತೀವಿ, ಏನು ನಮಗೆ ಈಸಿ ಅನಿಸುತ್ತೋ ಅದನ್ನು ಮಾಡಿಟ್ಬಿಡ್ತೀವಿ. ಇದು ಮನೆಯವ್ರಿಗೂ ಕೂಡ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಇದರಿಂದ ಏನಾಗುತ್ತೆ, ಅವರು ಹೊರಗಡೆ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಮತ್ತು ನಾವು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದಮೇಲೆ ಅದೇ ಟೆನ್ಷನಲ್ಲಿರ್ತೀವಿ. ಮನೆಗೆ ಬಂದ ತಕ್ಷಣ ಒಂದು ರಾಶಿ ಕೆಲಸ ಬ್ಯಾಲೆನ್ಸ್ ಇರುತ್ತೆ. ಅದನ್ನ ನೋಡಿದಾಗ ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಆಗೇನಾಗುತ್ತೆ, ಆ ಕೋಪ ಎಲ್ಲ ಮನೆಯವ್ರ ಮೇಲೆ ತೋರಿಸ್ತೀವಿ. ಅವ್ರಿಗೆ ನಮ್ಮ ಬಗ್ಗೆ ಬೇಜಾರು ಅನಿಸುತ್ತೆ. ಯಾರು ಮಾಡ್ದಿರೋ ಕೆಲಸ ಮಾಡ್ತೀಯಾ, ಬೇರೆ ಹೆಂಗಸರು ಈ ಥರ ಎಲ್ಲ ಮಾಡಲ್ವಾ, ಹೊರಗಡೆನೂ ಮಾಡ್ತಾರೆ, ಮನೇಲೂ ಚೆನ್ನಾಗಿ ನಿಭಾಯಿಸ್ತಾರೆ, ಈ ಥರದ್ದೆಲ್ಲ ಮಾತುಗಳು ಬರೋಕ್ಕೆ ಶುರುವಾಗುತ್ತೆ ಅಲ್ವಾ. ಒಂದು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡೋದ್ರೆ ಎಲ್ಲನೂ ಸರಿಯಾಗಿ ನಿಭಾಯಿಸ್ಬೋದು. ಈ ರೀತಿ ನಡೀತಾ ಇದ್ದಾಗ ಒಂದಷ್ಟು ವಿಚಾರಗಳು ನನ್ನ ತಲೆಗೆ ಬರ್ತಾಯಿತ್ತು. ಹೀಗೆ ಯೂಟ್ಯೂಬಲ್ಲಿ ಒಂದಷ್ಟು ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಈ ಗಿನ್ನೆಸ್ ರೆಕಾರ್ಡ್ ಎಲ್ಲ ಮಾಡಿರ್ತಾರಲ್ಲ ಅಂಥ ವೀಡಿಯೋಸ್ ಎಲ್ಲ ಒಂದಷ್ಟು ನೋಡುವಾಗ, ಈ ಹ್ಯಾಂಡಿಕ್ಯಾಪ್ಟ್ಗಳಿರ್ತಾರೆ ನೋಡಿ, ಕೈ ಇರಲ್ಲ, ಕಾಲಿರಲ್ಲ, ಕಣ್ಣಿರಲ್ಲ, ಆದರೂ ಕೂಡ ಅವರು ಒಳ್ಳೊಳ್ಳೆ ಅಚೀವ್ಮೆಂಟ್ ಮಾಡಿರ್ತಾರೆ, ದೇಶಕ್ಕೆ ಕೀರ್ತಿ ತರುವಂಥ ಕೆಲಸಗಳನ್ನ ಮಾಡಿರ್ತಾರೆ, ಮತ್ತು ಒಲಿಂಪಿಕ್ಸಲ್ಲಿರ್ತಾರೆ, ಸ್ಪೋರ್ಟ್ಸಲ್ಲಿರ್ತಾರೆ. ಅಂಥವರೆಲ್ಲ ಅಷ್ಟು ದೊಡ್ಡ ಸಾಧನೆ ಮಾಡುವಾಗ ದೇವರು ನಮಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಕೈ ಕಾಲೆಲ್ಲ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಒಳ್ಳೆ ವಿದ್ಯೆ, ಬುದ್ಧಿ ಇದೆಲ್ಲನೂ ಇರುವಾಗ ನಾವು ಅಟ್ಲೀಸ್ಟ್ ಮನೆ ನಿಭಾಯಿಸೋದಕ್ಕೆ ನಮಗೆ ದೊಡ್ಡ ಕಷ್ಟನಾ? ಈ ಥರದ್ದೆಲ್ಲ ಥಾಟ್ಸ್ ನನಗೆ ಬರೋದಕ್ಕೆ ಶುರುವಾಯಿತು. ನಾವು ದೇಶ ಮೆಚ್ಚೋ ಕೆಲಸ ಮಾಡುವಂಥ ಯೋಗ್ಯತೆ ನಮಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮನೆಯವರು ಮೆಚ್ಕೊಳ್ಳೋ ರೀತಿ ಆದರೂ ನಾವು ನಡ್ಕೋಬೇಕು, ಮನೇನ ಸರಿಯಾಗಿ ನಿಭಾಯಿಸಬೇಕು. ಈ ಥರದ್ದೆಲ್ಲ ಥಾಟ್ಸ್ ಬರೋದಕ್ಕೆ ಶುರುವಾಯಿತು. ಅಲ್ಲಿಂದ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ನೋಡಿಕೊಂಡು ನಾನು ಏನೇನು ಮಾಡಬಾರ್ದು. ಈಗ ನಾನು 7 ಗಂಟೆಗೆ ಎದ್ದೇಳ್ತೀನಿ ಅಂದರೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದರೆ ಇನ್ನೂ ಸ್ವಲ್ಪ ಕೆಲಸ ಬೇಗ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಈಗ ನಮ್ಮ ಸುತ್ತಮುತ್ತ ಜನ ಹೇಗಿರ್ತಾರೋ, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಗಳಲ್ಲಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅದೇ ರೀತಿ ನಮ್ಮ ಮೈಂಡು ಕೂಡ ಇರುತ್ತೆ. ನಾವು ಅದೇ ಥರನೇ ಆಗಿಬಿಡ್ತೀವಿ. ಒಂದು ನಮ್ಮನ್ನು ನೋಡಿ ಅವ್ರು ಚೇಂಜ್ ಆಗಬೇಕು, ಅಥವಾ ಅವರು ನೋಡಿ ನಾವು ಚೇಂಜ್ ಆಗಬೇಕು, ಈ ಥರ ಆಗಿಬಿಡುತ್ತೆ. ಹಾಗಾಗಿನೇ ನಮ್ಮ ಫ್ರೆಂಡ್ ಸರ್ಕಲ್ ಹೇಗಿರುತ್ತೆ, ನಮ್ಮ ಸುತ್ತಮುತ್ತ ಇರೋಂಥ ಜನ ಹೇಗಿರ್ತಾರೆ, ಅಲ್ಲಿ ಒಳ್ಳೆಯದನ್ನು ಯಾವ್ದು ತೊಗೋಬೇಕು ಅದನ್ನು ಮಾತ್ರ ತೊಗೋಬೇಕು. ಎಲ್ಲನೂ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು.
ನನ್ನ ಫ್ರೆಂಡ್ ಸರ್ಕಲಲ್ಲೂ ಕೂಡ ಅಷ್ಟೇ ಹೌಸ್ ವೈಫು ಇದ್ದಾರೆ ಮತ್ತು ವರ್ಕಿಂಗ್ ವುಮೆನ್ಸು ಇದ್ದಾರೆ. ಆದರೆ ಹೌಸ್ ವೈಫ್ ಆಗಿದ್ದರೂ ಕೂಡ ಅವರೆಲ್ಲ ಬೇಗ ಎದ್ದು ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿ ಆರಾಮಾಗಿ 3 to 4 ಅವರ್ಸ್ ಅವರು ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡೋರು. ಅದನ್ನೆಲ್ಲ ನೋಡುವಾಗ ನಾನು ಕೂಡ ಇಂಥ ವಿಚಾರನ ಅಂಥವ್ರ ಜೊತೆ ಡಿಸ್ಕಸ್ ಮಾಡುವಾಗ ಅವ್ರು ಹೇಳೋರು, ನಾವು ಮನೇಲಿ ಇರ್ತೀವಿ ಅಂತ ದಿನಪೂರ್ತಿ ಮನೆ ಕೆಲಸನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ, ಬೇಗ ಎದ್ದು ಬೇಗ ಕೆಲಸ ಮುಗಿಸಿದ್ರೆ ನಾವು ಈ ಥರ ಆರಾಮಾಗಿರ್ಬೋದು ಅನ್ನೋ ಥರ ಮಾತುಗಳೆಲ್ಲ ಡಿಸ್ಕಷನ್ ಮಾಡ್ತಾ ಮಾಡ್ತಾ ನನಗೂ ಅನ್ಸೋಕ್ಕೆ ಶುರುವಾಯಿತು. ಹೌದಲ್ವಾ, ಸ್ವಲ್ಪ ಬೇಗ ಎದ್ದರೆ ಒಂದು ರೀತಿ ನಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ, ಕೆಲಸನೂ ಬೇಗ ಆಗುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನು ಗೊತ್ತಾ, ಈಗ ನಾವು ರಾತ್ರಿ ಮಲಗುವಾಗ ನಾಳೆ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನು ಮೈಂಡಲ್ಲಿ ಒಂದು ಟೈಮ್ ಟೇಬಲ್ ಥರ ಪ್ರಿಪೇರ್ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಒಂದು ಸಲ ರಿವೈಸ್ ಮಾಡ್ಕೋಬೇಕು, ಇವತ್ತು ನಾನು ಇಷ್ಟೆಲ್ಲ ಕೆಲಸ ಮಾಡಬೇಕು ಅಂತ. ಅಟ್ಲೀಸ್ಟ್ ಆಗ ಅದರಲ್ಲಿ ಒಂದು 80% ಆದರೂ ಮಾಡಿರ್ತೀವಿ, ಅಟ್ಲೀಸ್ಟ್ 50% ಆದರೂ ಮಾಡಿರ್ತೀವಿ. ನಾವು ಪ್ರಿಪೇರ್ ಆಗಲಿಲ್ಲ ಅಂದರೆ ಅದನ್ನು ಮಾಡೋದು ತುಂಬ ಕಷ್ಟ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಾವು ಬೆಳಗ್ಗೆ ಎದ್ದೇಳುವಾಗ ಖುಷಿಯಾಗಿದ್ದರೆ ನಮ್ಮ ಬಾಡಿಲಿ ಹ್ಯಾಪಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ, ಅದರಿಂದ ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತೀವಿ. ಅಕಸ್ಮಾತ್ ಏನಾದರೂ ನಾವು ಬೆಳಗ್ಗೆ ರಾತ್ರಿ ಮಲಗುವಾಗಲೂ ಕೂಡ ಅವತ್ತಿನ ದಿನ ಏನು ಬೇಜಾರಾಗಿರುತ್ತೆ, ಜಗಳ ಆಗಿರುತ್ತೆ, ಅದನ್ನು ನಾವು ನೆನೆಸ್ಕೊಂಡು ಮಲ್ಕೊಳ್ತೀವಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅದನ್ನೇ ನೆನೆಸ್ಕೊಳ್ತೀವಿ ಅಂದರೆ ನಮ್ಮ ಬಾಡಿಲಿ ಸ್ಯಾಡ್ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಇದರ ಎಫೆಕ್ಟಿಂದ ನಾವು ಆ ದಿನ ಪೂರ್ತಿ ಮತ್ತೆ ಅದೇನೆ ತುಂಬ ಬೇಜಾರು, ಸೋಮಾರಿತನ, ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ, ಈ ಥರ ಆಗುತ್ತೆ. ಒಂದು ಮೇಯ್ನಾಗಿ ನಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೂ ಕೂಡ ಈ ರೀತಿಯೆಲ್ಲ ಆಗುತ್ತೆ. ಹಾಗಾಗಿನೇ ರಾತ್ರಿ ಮಲಗುವಾಗಲೂ ಕೂಡ ಆ ದಿನ ಏನೇ ಆಗಿರಲಿ ಆ ದಿನದ ಖುಷಿ ಕ್ಷಣಗಳನ್ನು ಮಾತ್ರ ನೆನೆಸ್ಕೊಂಡು, ಇವತ್ತು ಅದು ಚಿಕ್ಕ ವಿಚಾರನೇ ಆಗಿರಲಿ, ಇವತ್ತು ಎಷ್ಟು ಚೆನ್ನಾಗಿತ್ತಲ್ವ, ಆ ಖುಷಿ ನಾನು ಎಷ್ಟು ಎಂಜಾಯ್ ಮಾಡಿದೆ ಅಲ್ವ ಅಂತ ಆ ಖುಷಿನ ನೆನೆಸ್ಕೊಂಡು ಮಲ್ಕೋಬೇಕು. ಬೆಳಗ್ಗೆ ಎದ್ದಾಗಲೂ ಕೂಡ ಅಷ್ಟೇ, ಹಿಂದಿನ ದಿನ ಏನಾಗಿರುತ್ತೋ ಅದನ್ನೆಲ್ಲ ಮರೆತು ಬಿಡಬೇಕು. ಇವತ್ತಿನ ದಿನ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಇವತ್ತು ಈ ಥರ ಎಲ್ಲ ಕೆಲಸ ನಾನು ಮಾಡಬೇಕು ಅಂತ ಆದಷ್ಟು ಖುಷಿಯಿಂದ ಬೆಳಗ್ಗೆನ ನಾವು ಸ್ಟಾರ್ಟ್ ಮಾಡಬೇಕು. ಇದರಿಂದ ನಾವು ಕಂಪ್ಲೀಟಾಗಿ ಎನರ್ಜೆಟಿಕ್ ಆಗಿರ್ತೀವಿ. ಈ ಥರ ಮಾಡ್ಕೊಳ್ಳೋದು ತುಂಬ ಕಷ್ಟ, ಯಾಕಂದರೆ ಈ ರೀತಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ತುಂಬ ಕಷ್ಟ. ಆದರೆ ಮನಸ್ಸು ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ. ತುಂಬ ಸಲ ನನಗೂ ಈ ರೀತಿ ಎಲ್ಲ ಅನ್ನಿಸ್ದಾಗ ನಾನು ಈ ಒಂದು ಪಾಯಿಂಟನ್ನು ನೆನೆಸ್ಕೊಂಡು ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳ್ತೀನಿ. ಏನು ಗೊತ್ತಾ, ಈಗ ನಮ್ಮ ಸೈನಿಕರನ್ನ ನೆನೆಸ್ಕೊಳ್ತೀನಿ ನಾನು. ಚಳಿ ಗಾಳಿ ಮಳೆನಲ್ಲಿ ದೇಶನ ಕಾಯ್ತಾ ನಮಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಲ್ವಾ. ಅವರ ಫ್ಯಾಮಿಲಿನ ಬಿಟ್ಟು ದೇಶದ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಅವರೆಲ್ಲ ಕೆಲಸ ಮಾಡುವಾಗ ನಮ್ಮ ಮನೆಯವ್ರ ಜವಾಬ್ದಾರಿ ನಮ್ಮದು ಅಂತ ನಾವು ಕೆಲಸ ಮಾಡಬೇಕು ಅಲ್ವಾ. ಇದನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಯಾವ ಕೆಲಸನೂ ದೊಡ್ಡದು ಅನಿಸಲ್ಲ, ಯಾವ ಕೆಲಸ ಮಾಡಿದ್ರೂ ಬೇಜಾರು ಅನಿಸಲ್ಲ. ಅಕಸ್ಮಾತ್ ಅನಿಸಿದ್ರು ಕೂಡ ಒಂದು 5 ನಿಮಿಷ ಆರಾಮಾಗಿ ಸುಮ್ಮನೆ ಕೂತ್ಕೊಳ್ತೀನಿ. ಇಂಥದನ್ನೆಲ್ಲ ಯೋಚನೆ ಮಾಡಿಕೊಂಡು ನನಗೆ ನಾನೇ ಮೋಟಿವೇಟ್ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ನಮಗೆ ಖುಷಿ ಆಗಲಿ ದುಃಖ ಆಗಲಿ ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಬೇರೆಯವರು ಎಷ್ಟೇ ಸಮಾಧಾನ ಮಾಡಿದ್ರು ಕೊನೆಗೆ ಅದರಿಂದ ಹೊರಗೆ ಬರಬೇಕಾಗಿರೋದು ನಾವೇ.